ಮತ್ತೊಂದು ಕಥೆಯೊಂದಿಗೆ ಕಥೆಯುಂಟು. ನನ್ನ ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಜಗಳೂರಿನಲ್ಲಿ ಒಂದು ದೊಡ್ಡ ಜಾತ್ರೆ ನಡೆಯುತ್ತಿತ್ತು. ಇದೊಂದು ಕೈಗಾರಿಕಾ ಮೇಳವಾಗಿತ್ತು. ಅಕ್ಕಪಕ್ಕದ ಊರು ಮತ್ತು ಹಳ್ಳಿಗಳಿಂದ ಸಣ್ಣ ಉದ್ಯಮಗಳ ಮಾಲೀಕರು ಈ ಮೇಳದಲ್ಲಿ ಭಾಗವಹಿಸಿದ್ದರು. ಅವರು ತಮ್ಮಲ್ಲಿ ತಯಾರಾಗುವ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಲ್ಲದೆ ಮಾರಾಟವನ್ನೂ ಮಾಡುತ್ತಿದ್ದರು. ಜಾತ್ರೆಗೆ ದೊಡ್ಡವರಲ್ಲದೆ ಮಕ್ಕಳು ಕೂಡ ತಂದೆ ತಾಯಿಯರ ಜೊತೆ ಬರುತ್ತಿದ್ದರು. ಮಕ್ಕಳಿಗೆ ಹೆಚ್ಚಾಗಿ ತಿಂಡಿ ತಿನಿಸುಗಳು, ಆಟದ ಸಾಮಾನುಗಳು ಮತ್ತು ಆಟ ಆಡಲು ಬಂದಂತಹ ಕಾರು, ಜೈಂಟ್ ವೀಲ್, ಉಯ್ಯಾಲೆ ಮುಂತಾದವು ಹೆಚ್ಚು ಆಕರ್ಷಿತವಾಗುತ್ತಿದ್ದವು. ಅಪ್ಪ ಇವತ್ತು ಮೇಳ ನೋಡಲು ಹೋಗೋಣ? ಪುಟ್ಟ ನೋಂಕಿ ತಂದೆಯ ಕೆನ್ನೆ ಸವರುತ್ತಾ ಕೇಳಿದ. ಅಪ್ಪ ಹೋಗೋಣಪ್ಪ, ಪಿಂಕಿ ಕೂಡ ನೋಂಕಿಯನ್ನು ಬೆಂಬಲಿಸುತ್ತಾ ಹೇಳಿದಳು. ಎಲ್ಲರೂ ಬೇಗ ರೆಡಿಯಾಗಿ ತಂದೆ ಒಪ್ಪಿಕೊಂಡು ನುಡಿದರು. ಇವತ್ತೇನು ಮಕ್ಕಳ ಮಾತಿಗೆ ಇಷ್ಟು ಬೇಗ ಒಪ್ಪಿಗೆ ಕೊಟ್ಟು ಬಿಟ್ಟಿರಿ? ಅಮ್ಮ ಸಂತೋಷಗೊಂಡು ಹೇಳಿದಳು. ನಂತರ ತಾನೂ ಸಿದ್ಧಗೊಳ್ಳಲು ಒಳಗೆ ಹೋದಳು. 4 ಜನರು ಮೇಳ ನಡೆಯುತ್ತಿರುವ ಸ್ಥಳಕ್ಕೆ ಬಂದರು. ಅಪ್ಪ, ನನಗೆ ಮೊದಲು ಪಿಸ್ತೂಲ್ ಕೊಡಿಸಿ, ನೋಂಕಿ ತಂದೆಗೆ ಹೇಳಿದ. ನಾನು ಡ್ಯಾನ್ಸ್ ಮಾಡುವ ಗೊಂಬೆ ತಗೋತೀನಪ್ಪ, ಪಿಂಕಿ ಹೇಳಿದಳು. ಅಪ್ಪ, ಉಯ್ಯಾಲೆ ದೋಣಿ ಮೇಲೆ ಕೂತ್ಕೋತೀನಿ, ನೋಂಕಿ ಹೇಳಿದ. ನಾನು ಕೂಡ ಎಂದಳು ಪಿಂಕಿ. ಇವರಿಬ್ಬರ ಫೋಟೋ ತೆಗೆಸೋಣ, ಫೋಟೋ ಸ್ಟಾಲ್ ಬಳಿಗೆ ಬರುತ್ತಾ ತಾಯಿ ಹೇಳಿದರು. ಹಾಗೆ ಆಗಲಿ, ಇವರಿಬ್ಬರ ಫೋಟೋ ತೆಗೆಸೋಣ, ಅದೂ ಅಲ್ಲದೆ ಅವನು ಕೂಡಲೇ ಕೊಡುತ್ತಾನೆ ಎಂದು ಹೇಳಿದರು ತಂದೆ. ಒಳಗೆ ಹೋಗಿ ಫೋಟೋ ತೆಗೆಸಿದರು. ಬನ್ನಿ, ಉಯ್ಯಾಲೆ ದೋಣಿ ಹತ್ತಿರ ಹೋಗೋಣ ಎಂದರು ತಂದೆ. ಪಿಂಕಿ ಮೊದಲು ಗೊಂಬೆ ಬೇಕೆಂದು ಹಠ ಮಾಡಿದಳು. ತಾಯಿ ಮಗಳನ್ನು ಓಲೈಸುತ್ತಾ, ಮೊದಲು ಅಪ್ಪ ಹೇಳಿದಂತೆ ಉಯ್ಯಾಲೆ ದೋಣಿಯಲ್ಲಿ ಕುಳಿತುಕೊಳ್ಳೋಣ, ಆಮೇಲೆ ಗೊಂಬೆ ತಗೊಳ್ಳೋಣ ಎಂದಿದ್ದಕ್ಕೆ ಪಿಂಕಿ ಅರೆ ಮನಸ್ಸಿನಿಂದ ಒಪ್ಪಿದಳು. ಉಯ್ಯಾಲೆ ದೋಣಿಯ ಬಳಿ ದಟ್ಟ ಜನಸಂದಣಿ ಇತ್ತು. 4 ಜನ ತಮ್ಮ ಸರದಿಗಾಗಿ ಅಲ್ಲಿಯೇ ಕಾದಿದ್ದರು. ಇದರ ಮಧ್ಯೆ ಪಿಂಕಿ ಡ್ಯಾನ್ಸ್ ಮಾಡುವ ಗೊಂಬೆಯ ಧ್ಯಾನದಲ್ಲಿ ಹೇಗೋ ತಪ್ಪಿಸಿಕೊಂಡು ಬಿಟ್ಟರು. ಅವರು ಇನ್ನೇನು ಉಯ್ಯಾಲೆಯೊಳಗೆ ಕುಳಿತುಕೊಳ್ಳಬೇಕು. ಆಗ ಅವರಿಗೆ ಪಿಂಕಿ ಇಲ್ಲದಿರುವುದು ಅರಿವಿಗೆ ಬಂತು. ಪಿಂಕಿ ಪಿಂಕಿ ತಾಯಿ ಕೂಗತೊಡಗಿದರು. ತಂದೆ ಕೂಡ ಅವಳನ್ನು ಹುಡುಕುತ್ತಾ ಅವಳ ಹೆಸರನ್ನು ಜೋರಾಗಿ ಕೂಗುತ್ತಿದ್ದರು. ಆದರೆ ತಂದೆಯವರ ದನಿಗಿಂತ ಮೇಳದಲ್ಲಿದ್ದ ಗಲಾಟೆ ಸದ್ದು ಜೋರಾಗಿತ್ತು. ಪಿಂಕಿ ತಂದೆಯ ಬಳಿಯೇ ನಿಂತಿದ್ದರೂ ಅವಳಿಗೆ ತಂದೆಯ ದನಿ ಕೇಳಿಸಲಿಲ್ಲ. ಕೊನೆಗೂ ಪಿಂಕಿಯನ್ನು ಹುಡುಕಲು ಸಾಧ್ಯವಾಗಲಿಲ್ಲ. ಪೊಲೀಸ್ ಕಂಟ್ರೋಲ್ ರೂಮಿಗೆ ಹೋಗಿ ಯಾಕೆ ನಾವು ದೂರು ಕೊಡಬಾರದು ಎಂದು ತಾಯಿ ಸಲಹೆ ನೀಡಿದರು. ತಂದೆಗೂ ಈ ವಿಚಾರ ಒಪ್ಪಿಗೆಯಾಯಿತು. ಪೊಲೀಸ್ ಕಂಟ್ರೋಲ್ ರೂಮಿಗೆ ಹೋಗಿ ಕಂಪ್ಲೇಂಟ್ ಬರೆದು ಕೊಟ್ಟರು. ಕೂಡಲೇ ರಕ್ಷಣಾಧಿಕಾರಿ ಲೌಡ್ ಸ್ಪೀಕರಿನಲ್ಲಿ ಪಿಂಕಿ ಎಂಬ ಹುಡುಗಿ ಕಾಣೆಯಾಗಿದ್ದಾಳೆ ಎಂದು ಘೋಷಿಸಿದರು. ಯಾರು ಪಿಂಕಿಯನ್ನು ಪೊಲೀಸ್ ಚೇಂಬರ್ಗೆ ಕರೆತಂದು ಒಪ್ಪಿಸುತ್ತಾರೋ ಅವರಿಗೆ ಸೂಕ್ತ ಬಹುಮಾನವನ್ನು ನೀಡಲಾಗುವುದು ಎಂದು ಪುನಃ ಘೋಷಿಸಿದರು. ತಂದೆ ತಾಯಿಗಳು ಆತಂಕದಿಂದ ಮಗುವಿಗಾಗಿ ಕಾಯತೊಡಗಿದರು. ಆದರೆ ಯಾರೂ ಪಿಂಕಿಯನ್ನು ಕರೆದುಕೊಂಡು ಬರಲಿಲ್ಲ. ಹೀಗೆ ಕೆಲವು ಗಂಟೆಗಳು ಕಳೆದು ಹೋದವು. ಆ ನಂತರ ಒಬ್ಬ ವ್ಯಕ್ತಿ ಓಡುತ್ತಾ ಪೊಲೀಸ್ ಚೇಂಬರೊಳಗೆ ನುಗ್ಗಿ ಗಾಬರಿಯಿಂದ, ಸರ್, ಒಬ್ಬ ಪುಟ್ಟ ಹುಡುಗಿ ನನ್ನ ಸ್ಟಾಲ್ ಮುಂದೆ ಬಹಳ ಹೊತ್ತಿನಿಂದ ಕುಳಿತಿದ್ದಾಳೆ. ಅವಳು ಮಾತನಾಡಿಸಿದರೆ ಬಾಯೇ ಬಿಡುತ್ತಿಲ್ಲ. ಬಂದು ನೋಡಿ, ಬಹುಶಃ ಅವಳು ನಿಮ್ಮ ಕಳೆದು ಹೋದ ಹುಡುಗಿಯಾಗಿರಬಹುದು. ನೀವು ಅಂಗಡಿಯಲ್ಲಿ ಏನನ್ನು ಮಾರುತ್ತೀರಾ? ತಾಯಿ ಕೇಳಿದರು. ಗೊಂಬೆಗಳು ಮೇಡಮ್, ಅಂಗಡಿಯವ ಹೇಳಿದ. ನಿಮ್ಮ ಅಂಗಡಿಲಿ ಡ್ಯಾನ್ಸ್ ಮಾಡೋ ಗೊಂಬೆ ಇದೆಯಾ? ಏನೋ ನೆನಪಾಗಿ ತಾಯಿ ಕೇಳಿದರು. ಶೋಕೇಸಿನಲ್ಲಿ ಡ್ಯಾನ್ಸಿಂಗ್ ಗೊಂಬೆ ನಿಟ್ಟಿದ್ದೀವಿ. ಹೌದು. ಓ, ಹಾಗಾದರೆ ಅವಳು ನಮ್ಮ ಮಗಳೇ ಸರಿ. ಅವಳು ಡ್ಯಾನ್ಸಿಂಗ್ ಗೊಂಬೆ ಬೇಕೆಂದು ಬಹಳ ಹಠ ಮಾಡುತ್ತಿದ್ದಳು ಎಂದರು ತಾಯಿ. ಈಗ ತಾಯಿಗೆ ಪಿಂಕಿಯನ್ನು ನೋಡಬೇಕೆಂಬ ಆತುರ ಹೆಚ್ಚಾಯಿತು. ಅವರು ಅಂಗಡಿಯವನ ಜೊತೆ ಹೊರಟರು.
ನಮ್ಮ ಮಗಳ ಫೋಟೋ ಇದೆ ನೋಡಿ, ಅಲ್ಲಿರೋ ಮಗು ಇವಳೇನಾ ಎಂದು ತಂದೆ ಕೇಳಿದರು. ತಾಯಿ ಪರ್ಸಿನಿಂದ ಫೋಟೋ ತೆಗೆದು ಅಂಗಡಿಯವನ ಕೈಗಿತ್ತರು. ಹೌದು, ಇದೇ ಮಗು ನಮ್ಮ ಅಂಗಡಿ ಮುಂದೆ ಇರೋದು, ಇದೇ ರೀತಿ ಇದೆ ಅವಳು ತೊಟ್ಟಿರೋ ಬಟ್ಟೆ, ಅಂಗಡಿಯವನು ಹೇಳಿದ. ಅಂಗಡಿಯವ ಅವರನ್ನು ತನ್ನ ಸ್ಟಾಲ್ ಬಳಿಗೆ ಕರೆದುಕೊಂಡು ಹೋದ. ಸ್ಟಾಲ್ ಮುಂದೆ ಪಿಂಕಿ ಕುಳಿತಿರುವುದನ್ನು ಅವರು ಕಂಡರು. ಸಂತೋಷದಿಂದ ಅವರ ಕಣ್ಣು ತುಂಬಿ ಬಂತು. ಅದು ದುಃಖದ ಕಣ್ಣೀರಾಗಿರಲಿಲ್ಲ, ಆನಂದ ಭಾಷ್ಪವಾಗಿತ್ತು. 4 ಜನ ಸಂತೋಷದಿಂದ ಇನ್ನೂ ಸ್ವಲ್ಪ ಹೊತ್ತು ಮೇಳವನ್ನು ನೋಡಿದರು. ತಂದೆ ಪಿಂಕಿಗೆ ಡ್ಯಾನ್ಸಿಂಗ್ ಬೊಂಬೆಯನ್ನು ತೆಗೆಸಿಕೊಟ್ಟರು. ನೋಂಕಿಗೆ ಪಿಸ್ತೂಲ್ ತೆಗೆಸಿಕೊಟ್ಟರು. ಮಕ್ಕಳು ತಾವು ಬಯಸಿದ ವಸ್ತು ಸಿಕ್ಕಿದ್ದಕ್ಕಾಗಿ ಸಂತೋಷದಿಂದ ಕುಣಿದಾಡಿದರು. ತಗೊಳ್ಳಿ, ನೀವು ನಮ್ಮ ಮಗುವನ್ನು ನಮಗೆ ತೋರಿಸಿದ್ದಕ್ಕೆ ಬಹುಮಾನ ಎಂದು ತಂದೆಯವರು ಪರ್ಸಿನಿಂದ ದುಡ್ಡನ್ನು ತೆಗೆದು ಅಂಗಡಿಯವನಿಗೆ ಕೊಟ್ಟರು. ಅಂಗಡಿಯವನು ದುಡ್ಡನ್ನು ತೆಗೆದುಕೊಳ್ಳಲು ನಿರಾಕರಿಸಿದನು. ನಾನು ನಿಮ್ಮ ಮಗುವನ್ನು ಹುಡುಕಿ ಕೊಡೋದಕ್ಕೆ ಯಾವ ತೊಂದರೆಯೂ ತೆಗೆದುಕೊಂಡಿಲ್ಲ. ಮಗು ನಮ್ಮ ಅಂಗಡಿಯ ಮುಂದೆ ಕುಳಿತಿತ್ತು. ನಿಮ್ಮ ಪ್ರಕಟಣೆ ಕೇಳಿ ನಿಮ್ಮ ಮಗುವೇ ಇರಬಹುದೇನೋ ಎಂದು ನಿಮಗೆ ಬಂದು ಹೇಳಿದೆ ಅಷ್ಟೇ. ನಿಮ್ಮ ಮಗುವನ್ನು ಕಂಡಾಗ ನೀವು ಪಟ್ಟ ಸಂತೋಷವೇ ನೀವು ನನಗೆ ಕೊಟ್ಟ ಬಹುಮಾನ ಎಂದು ತಿಳಿದೆ. ಧನ್ಯವಾದಗಳು ಎಂದು ಹೇಳಿದ. ಕಥೆಯಲ್ಲಿ ಮಗುವೇನೂ ಸಿಕ್ಕಿತು. ಹೊರಗಡೆ ಮಕ್ಕಳನ್ನು ಕರೆದುಕೊಂಡು ಹೋದಾಗ ದೊಡ್ಡವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಧನ್ಯವಾದಗಳು. ನನ್ನ ಮುಂದಿನ ಕಥೆಯನ್ನು ನಿರೀಕ್ಷಿಸಿ.